ಮಚ್ಚಲಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಡ ಮಕ್ಕಳು ಓದುತ್ತಿದ್ದಾರೆ. ಕಾಲೇಜಿಗೆ ಅವಶ್ಯವಿರುವ ಎಲ್ಲ ಸೌಕರ್ಯಗಳನ್ನು ನೀಡಲಾಗುವುದು ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಮಚ್ಚಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕೊಠಡಿ ನಿರ್ಮಾಣಕ್ಕೆ ಶಾಸಕ ದುರ್ಯೋಧನ ಐಹೊಳೆ ಅವರು ಚಾಲನೆ ನೀಡಿ ಮಾತನಾಡಿ, ಒಟ್ಟು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದೆ. ಇಲ್ಲಿನ ಸರ್ಕಾರಿ ಕಾಲೇಜಿನಲ್ಲಿ 2012ಕ್ಕಿಂತ ಹೆಚ್ಚು ಬಡ ಪ್ರತಿಭಾವಂತ ಮಕ್ಕಳು ಓದುತ್ತಿದ್ದಾರೆ. ರಾಯಬಾಗ ವಿಧಾನಸಭಾ ಕ್ಷೇತ್ರದಲ್ಲಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ಮಡ್ಡಿ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡಲಾಗುವುದು ಎಂದರು. ಇದೀಗಾಗಲೇ ನಾವು ಉದ್ಘಾಟನೆ ಮಾಡಬೇಕಾಗಿತ್ತು. ಇದನ್ನು ಒಂದು ವರ್ಷಗಟ್ಟಲೆ ಲೇಟ್ ಆಯಿತು. ಇದು ಇಲ್ಲಿ ರೂಮ್ 5 ಮಂಜೂರಾಗಬೇಕಂತಂದ್ರೆ ಇದಕ್ಕೆ ಕಾರಣೀಭೂತರು ಯಾರು ಇದ್ರೆ ಕೋಳಿ ಸರ ಮತ್ತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು. ಯಾಕ್ರಿ ಕೋಳಿ ಸರ್ ಮೊದಲಿನ ಅವ್ರು ಈಗ ಅವ್ರು ಚೇಂಜ್ ಆಗಿದ್ದಾರೆ. ಈಗ ಹಣಕಾಸು ವಿಭಾಗ ಹೋಗ್ಯಾರ, ಮನೆ ಸಿಕ್ಕಿದ್ರು. ಅವರು ಇಲ್ಲಿ ಬಂದ ಹಿಂದಿನ ಡಿಸೆಂಬರ್ದಾಗ ಅಧಿವೇಶನದಾಗ ಇಲ್ಲಿ ಬಂದು ಭೇಟಿ ಕೊಟ್ಟ, ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿರೋದ್ರಿಂದ ರೂಮದ ಕೊರತೆ ಇರೋದ್ರಿಂದ ಅವ್ರ ಗಮನಕ್ಕೆ ಬಂದ ಇದನ್ನು ಹಂದಗುಂದಕ್ಕೆ ಇದ್ದದ್ದನ್ನು ನಮಗೆ ಬದಲಾವಣೆ ಮಾಡಿ 1 ವರ್ಷದಿಂದ ಕೊಟ್ಟಿದ್ದರು. ಅದರ ಕಾರಣಾಂತರದಿಂದ ಮತ್ತು ಅಲ್ಲಿ ಕುರ್ಚಿ ಕ್ಷೇತ್ರದವ್ರ ತಕರಾರದಿಂದ ಮತ್ತು ಸರ್ಕಾರಕ್ಕೆ ಹೋಗಿ ಅದನ್ನು 1 ವರ್ಷ ಅಡ್ಡಾಡಿ, ಕೋಳಿ ಸರ್ಗೆ ಎಲ್ಲ ಗೊತ್ತೈತಿ, ಅದು ತಂಗಡಿ ಸರ್ಗೂ ಗೊತ್ತೈತಿ. 1 ವರ್ಷ ಅಡ್ಡಾಡಿ ಚಪ್ಪಲ್ ಹರ್ಕೊಂಡು ಮತ್ತು ಅದನ್ನು ಮಂಜೂರು ಮಾಡ್ಕೊಂಡು ಬಂದು ಇಲ್ಲಿ ಟೆಂಡರ್ ಮಾಡಿಸಿರ ಅದಕ್ಕೆ ಮತ್ತೆ ವಿಘ್ನ ಗಂಟು ಬಿದ್ದು ಈಗ 6 ತಿಂಗಳು ಲೇಟ್ ಆಗೈತೆ. ಆದ್ದು ಒಂದೆಲ್ಲ ಒಳ್ಳೇದು ಅನ್ನೋದ. ಅದಕ್ಕೆ ಈಗ ಅವರು ರಾಜು ಹೊರಗಾಪುರಿ ಅವರು ತೊಗೊಂಡಿದ್ದಾರೆ. ಅವ್ರಿಗೆ ಇಷ್ಟ ನನ್ನ ಕಳ್ಕಳಿ ವಿನಂತಿದ್ದಾರೆ, ಬೇಗ ಮುಗಿಸಿ ಇದನ್ನು ಗುಣಮಟ್ಟದ 5 ರೂಮನ್ನು ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಅಂದ ಅವ್ರಿಗೆ ನಾ ಕಿವಿಮಾತನ್ನು ಹೇಳ್ತಾನು. ಮತ್ತು ಕೋಳಿ ಸರ್ ಇಲ್ಲೇ ಇರ್ತಾರೋ, ಮ್ಯಾಗಿನ ಮ್ಯಾಗ ಭೇಟಿ ಕೊಟ್ಟ ಗುಣಮಟ್ಟದ ಕಟ್ಟಡ ಮಾಡಿಸ್ಬೇಕು ಮತ್ತು ಬೇಗ ಮುಗಿಸ್ಲಿಕ್ಕೆ ತಾವು ಒತ್ತಾಯ ಮಾಡ್ಬೇಕಂತೇಳಿ ಅವರಿಗೂ ಕೂಡ ವಿನಂತಿಯನ್ನು ಮಾಡ್ಕೊತಾನು. ಮತ್ತು ಇಲ್ಲಿ ನಮ್ಮದು ಈಗ ನಾ 17 ವರ್ಷ ಶಾಸಕಾಗಿ ಇಷ್ಟು ನನಗೆ ಖುಷಿ ಆಕೈತ್ಲೆ. ಇಲ್ಲಿ ಶಿಕ್ಷಣ ಸಂಸ್ಥೆ ಇಷ್ಟು ಬೆಳೆದೈತ್ಲೆ. ಮತ್ತು ಅದಕ್ಕೆ ಬೆಳೆಯೋಕೆ ಕಾರಣ ಯಾರಂದ್ರೆ ಎಲ್ಲ ಗುರುವರಂದನ ಅದಕ್ಕೆ ಸಾಕ್ಷಿ. ಅದಕ್ಕೆ ನಾ ಅವ್ರ ಗುರು ಬಳಗಕ್ಕೆ ಎಷ್ಟನ ಧನ್ಯವಾದ ಹೇಳಿದ್ರು ಸಾಲದು. ಅದಕ್ಕೆ ಪ್ರತಿ ವರ್ಷವೂ ಕೂಡ ರ್ಯಾಂಕ್ದಾಗ ಇಲ್ಲಿ ಮಕ್ಕಳು ಬರಾಕತ್ತಾರೆ, ಭಾಳ ಸಂತೋಷ. ಆ ಮಕ್ಕಳು ಇನ್ನೂ ಮುಂದಿನ ವರ್ಷ ಮತ್ತು ಹೆಚ್ಚಿನ ಮಕ್ಕಳು ರ್ಯಾಂಕ್ದಾಗ ಬರಲಿ ಅನ್ನೋಂಥ ಶುಭವನ್ನು ಹಾರೈಸ್ತಾನು. ಮತ್ತು ಕೋಳಿ ಸರು ಮತ್ತು ಇನ್ನು ಉಳಿದಂಥ ಎಲ್ಲ ಸಿಬ್ಬಂದಿಗೂ ಕೂಡ ನಾ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾನು. ಮತ್ತು ತಾವು ಕೋಳಿ ಸರ ಏನೇ ಕೆಲಸ ಹೇಳ್ರಿ, ಈ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಸಲುವಾಗಿ ನಾ ಸದಾ ಬದ್ಧ ಅದನ್ನಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟ ನನ್ನ ಇರುವವರೆಗೆ ಈ ಶಿಕ್ಷಣ ಸಂಸ್ಥೆಗೆ ನಂದು ಸಂಸ್ಥೆ ಅಂತೇಳಿ ನಾ ದುಡಿಯಾಕೆ ಗಟ್ಟಿದ್ದೇನೆ. ಈ ಭಾಗದ ಎಲ್ಲರಿಗೂ ಹಿರಿಯರಿಗೂ ಕೂಡ ನಾ ಧನ್ಯವಾದಗಳನ್ನು ಹೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ ಮಾತನಾಡಿ, ಶಾಸಕ ದುರ್ಯೋಧನ ಐಹೊಳೆ ಅವರು ಈ ಭಾಗದಲ್ಲಿ ಸಾಕಷ್ಟು ಅನುದಾನ ತಂದು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂದರು. ಈ ಭಾಗದಲ್ಲಿನ ನೀರಿನ ಸಮಸ್ಯೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಕರಗಾವ್ ಏತ ನೀರಾವರಿ ಯೋಜನೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿದರು. ಸರೋಸಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಜಟ್ಟಿ PU ಕಾಲೇಜಿಗೆ ಬಹಳ ದಿವಸದಿಂದ ರೂಮ್ಗಳು ಬೇಕು ಅನ್ನೋಂಥ ಒಂದು ಅನಿಸಿಕೆಗಳಿದ್ದಾಗ ಮಾನ್ಯ ಈ ಭಾಗದ ಶಾಸಕರು ಈಗ ತಾನೇ ಅವರೇ ಗುದ್ಲಿ ಪೂಜೆ ಮಾಡಿದೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಅವರು ಹೆಚ್ಚುವರಿಯಾಗಿ 5 ಕೊಠಡಿಗಳನ್ನು ಈಗ ಮತ್ತೆ ತಂದಿದ್ದಾರೆ. ಭಾಳ ದಿವಸದಿಂದ ಆಗಬೇಕಾಗಿತ್ತು, ಕಾರಣಾಂತರದಿಂದ ಅವು ಮುಂದೆ ಹೋಗಿತ್ತು. ಆದರೂ ಸಹಿತ ಈಗ ಚಾಲೂ ಮಾಡಿ ಒಟ್ಟು 2 ತಿಂಗಳಾಗಿ 5 ರೂಮ್ಗಳನ್ನು ಕಟ್ಟಿಕೊಡಬೇಕು ಅನ್ನೋಂಥ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಕಾಂಟ್ರಾಕ್ಟ್ಗೆ ಈ ಮೂಲಕ ನಾನು ತಿಳಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಮಜಗಟ್ಟಿಯಲ್ಲಿ ಇಷ್ಟು ಬೆಳಲಿಕ್ಕೆ ಕಾರಣೀಭೂತರು ಯಾರಿದ್ರೆ ಈ ಭಾಗದ ಶಾಸಕರು ಅನ್ನುವಂಥ ಮಾತನ್ನು ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲೆಲ್ಲಿ ಉಳಿದಿರ್ತಾವೆ ಅಲ್ಲೆಲ್ಲೇ ಹೋಗಿ ಆಫೀಸ್ಗೆ ಹೋಗಿ ಆ ಫೈಲ್ಗಳು ತೆಗಿಸಿ ಎಲ್ಲಿ ನಿಂತಿದ್ದಾವೆ ಅವನು ಇಲ್ಲಿ ಸ್ಟ್ರೆಂತ್ ಈ ವರ್ಷ ಎಷ್ಟಾಗೋದ್ರೆ ಕೊಡಿ ಸರ್ 2000 ಫಸ್ಟ್ ಇಯರ್ 2 ಕೂಡಿ 2 ವರ್ಷ ಪ್ರತಿ ವರ್ಷ ಒಂದು ಪೈಲ ನಾವು 400 ಹಿಡ್ಕೊಂಡು ಈಗ 1200 1500 ಮಟ್ಟ ಫಸ್ಟ್ ಇಯರು ಮತ್ತು 1000ಕ್ಕೂ ಹೆಚ್ಚಿಗೆ ಸೆಕೆಂಡ್ ಇಯರ್. ಹೀಗಾಗಿ 2500 ಮಕ್ಕಳು ಇಲ್ಲಿ ಶಿಕ್ಷಣ ಕಲಿಯಕ್ಕೆ ಬರ್ತಿದ್ದಾರೆ. ಆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸೋಲಾಗಿ ಎಲ್ಲ ಕೆಲಸವನ್ನು ಈಗಾಗಲೇ ಮಾನ್ಯ ಶಾಸಕರು ಮಾಡಿದ್ದಾರೆ. ಊರಿನ ಹಿರಿಯರು ಸಹಿತ ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮತ್ತು ಇಲ್ಲಿಯ
ಆಫೀಸರ್ ಆದಂಥ ನಾಯ್ಕವಾಡಿಯವರು ಇರಲಿ ಅಥವಾ ಹೊಸಮನಿಯವರು ಇವರು ಸಹಿತ ಮುಂದಾಳತ್ವ ವಹಿಸಿ ಆದಷ್ಟು ಬೇಗ ಈ ಕೆಲಸ. ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ, ಪ್ರಾಚಾರ್ಯರಾದ ಆನಂದ್ ಕೋಳಿ, ಜೆ.ಪಿ. ತಂಗಡಿ, ಸಂತ್ರಾಕ ಕುಂಡ್ರುಕ, ರವಿ ಹಿರೇಕೋಡಿ, ಮುತ್ತು ಮದಿಹಳ್ಳಿ, ರಾಜು ನಾಯ್ಕ, ಗುತ್ತಿಗೆದಾರ ರಾಜೇಂದ್ರ ಹರ್ಗಾಪುರೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಧಿಕಾರಿ ಬರಕತ್ ಅಲಿ ನಾಯ್ಕವಾಡಿ, ಎಸ್.ಎಸ್. ಹೊಸ್ಮನಿ ಹಾಗೂ ಮುಖಂಡರು ಉಪಸ್ಥಿತರಿದ್ದರು.